ದೆಹಲಿಯಲ್ಲಿ ಮಹತ್ವದ ಸರ್ವಪಕ್ಷ ಸಭೆ ಕೂಡ ಆರಂಭವಾಗಿದೆ. ಮೊನ್ನೆ ಆಗಿರುವಂತಹ ದಾಳಿಯ ಬಗ್ಗೆ ಸಂಪೂರ್ಣ ವಿವರವನ್ನ ಬೇರೆ ಬೇರೆ ಪಕ್ಷಗಳಿಗೆ ಕೇಂದ್ರ ಸರ್ಕಾರ ವಿವರಣೆಯನ್ನ ಇವತ್ತು ಕೊಡುತ್ತೆ. ಈ ಸಭೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಇದ್ದಾರೆ ಸಭೆಯಲ್ಲಿ. ಕಾಂಗ್ರೆಸ್, ಟಿಎಂಸಿ ಬೇರೆ ಬೇರೆ ಪಕ್ಷಗಳು ಭಾಗಿಯಾಗಿದ್ದಾವೆ. ಪಾಕ್ ಉಗ್ರರ ವಿರುದ್ಧ ದಾಳಿ ಆಗಿದೆಯಲ್ಲ, ಆ ದಾಳಿಗೆ ಸಂಬಂಧಪಟ್ಟಂತಹ ಮೀಟಿಂಗ್ ಇದು. ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಾಗ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್, ಬಾಲ್ಕೋಟ್ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರು ಸಾಕ್ಷಿ ಕೇಳಿದ್ರು. ಏನಿದೆ ಸಾಕ್ಷಿ ನಿಮ್ಮ ಹತ್ರ ಅಂತ. ಸೊ ಆ ಎಲ್ಲ ಸಾಕ್ಷಿ ಪುರಾವೆಗಳನ್ನ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಮುಂದೆ ತೆರೆದಿಡುವಂತಹ ಸಭೆ ಇದು. ಗಮನಿಸ್ತಾ ಇದ್ದೀರಿ, ದೆಹಲಿಯ ಸಂಸತ್ನಲ್ಲಿ ಈ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಲೀಡ್ ಮಾಡುವಂತಹ ಸಭೆ ಇದು. ಈ ಸಭೆಯಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರು ಕೂಡ ಇರ್ತಾರೆ. ಕಿರಣ್ ರಿಜಿಜು ಕೂಡ ಇರ್ತಾರೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಕೂಡ ಈ ಸಭೆಯಲ್ಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಚಿರಾಗ್ ಪಾಸ್ವಾನ್ ಆದಿಯಾಗಿ ಬೇರೆ ಬೇರೆ ಪಕ್ಷಗಳ ಪ್ರಮುಖ ನಾಯಕರು ಕೂಡ ಸರ್ವಪಕ್ಷ ಸಭೆಯಲ್ಲಿ ಡೆಲ್ಲಿಯಲ್ಲಿ ಭಾಗಿಯಾಗಿರುವಂತಹ ವಿಜುವಲ್ ಗಮನಿಸ್ತಾ ಇದ್ದೀರಿ. ಈ ಸಭೆಯಲ್ಲಿ ಈ ವಿರೋಧ ಪಕ್ಷಗಳಿಗೆ, ಬೇರೆ ಬೇರೆ ಪಕ್ಷಗಳಿಗೆ ಮೊನ್ನೆ ಆಗಿರುವಂತಹ ಏರ್ ಸ್ಟ್ರೈಕ್ ಬಗ್ಗೆ ಏನಾದರೂ ಪ್ರಶ್ನೆಗಳನ್ನ ಕೇಳೋದಿದ್ರೆ ಅವರು ಡೆಫಿನೆಟ್ಲಿ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಕೇಂದ್ರದಿಂದ ಉತ್ತರ ಕೊಡುವಂತಹ ಪ್ರಯತ್ನ ಕೂಡ ಇಲ್ಲ ಆಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಈ ಸಭೆಯಲ್ಲಿ ಇರೋದನ್ನ ನಾವು ಗಮನಿಸಬಹುದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಈ ಸಭೆ ಆರಂಭವಾಗುತ್ತೆ. ಈಗ ಆಲ್ರೆಡಿ ಎಲ್ಲಾ ನಾಯಕರು ಬಂದು ಈ ಸಭೆಯನ್ನ ಅಟೆಂಡ್ ಮಾಡಿದ್ದಾರೆ. ಪ್ರತಿಕಾರದ ದಾಳಿ ಬಗ್ಗೆ ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಈ ಸಭೆಯಲ್ಲಿ ದಾಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನ, ಅದರ ಜೊತೆಗೆ ಪ್ರತಿಯೊಬ್ಬರ ಕನ್ಸರ್ನ್ ಇರುವಂತದ್ದು, ಅದು ಆಡಳಿತದಲ್ಲಿರುವಂತಹ ಸರ್ಕಾರ ಆಗಿರಬಹುದು, ಪಕ್ಷ ಆಗಿರಬಹುದು, ಅಥವಾ ವಿರೋಧ ಪಕ್ಷಗಳೇ ಆಗಿರಬಹುದು, ಭಾರತೀಯರಿಗೆ, ಸಿವಿಲಿಯನ್ಸ್, ನಾಗರಿಕರಿಗೆ ಯಾವುದೇ ತೊಂದರೆ ಆಗಬಾರದು ಅನ್ನುವಂತಹ ಉದ್ದೇಶ. ನಾವು ಪಾಕಿಸ್ತಾನದವರು ಬೇರೆ ಬೇರೆ ರೀತಿಯಲ್ಲಿ ಅಪ್ರಚೋದಿತ ದಾಳಿ ಮಾಡೋದಾಗಿರಬಹುದು, ಅಥವಾ ನುಸುಳ್ಕೊಂಡು ಬರೋದಾಗಿರಬಹುದು, ಬೇರೆ ಬೇರೆ ರೀತಿಯಲ್ಲಿ ಅವರು ದೇಶಕ್ಕೆ ಕಾಟ್ಲೆ ಕೊಡ್ತಾನೆ ಬಂದಿದ್ದಾರೆ. ಇನ್ಮುಂದೆ ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದೆಲ್ಲದಕ್ಕೂ ನಾವು ರೆಡಿ ಆಗಿದ್ದೀವಾ? ಅದೆಲ್ಲವನ್ನ ನಾವು ಎದುರಿಸ್ತೀವಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರಿಪರೇಷನ್ ಹೇಗಿದೆ ಅಂತ ಕೇಂದ್ರ ನಾಯಕರು ಕೂಡ ಸರ್ವ ಪಕ್ಷಗಳಿಗೆ ಆನ್ಸರ್ ಮಾಡುವಂತಹ ಬಹುಮುಖ್ಯ ಸಭೆ ಇದು. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ದೆಹಲಿಯ ಸಂಸತ್ನಲ್ಲಿ ನಡೀತಾ ಇರುವಂತಹ ಸಭೆ. ದೊಡ್ಡ ಎಲ್ಇಡಿ ಸ್ಕ್ರೀನ್ ಕೂಡ ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ. ಆ ಎಲ್ಇಡಿ ಸ್ಕ್ರೀನ್ ಅಲ್ಲಿ ಮೋಸ್ಟ್ಲಿ ಈ ದಾಳಿಯ ಫುಟೇಜ್ ಆಗಿರಬಹುದು, ಪ್ಲಾನಿಂಗ್ ಆಗಿರಬಹುದು, ಎಷ್ಟು ಸೈನಿಕರು ಇದರಲ್ಲಿ ಭಾಗಿಯಾಗಿದ್ರು ಅನ್ನುವಂತಹ ವಿಚಾರ ಆಗಿರಬಹುದು, ಇದೆಲ್ಲದರ ಬಗ್ಗೆ ಕ್ಲಾರಿಫೈ ಮಾಡುವಂತಹ ಕೆಲಸ ಅಲ್ಲಿ ಕೇಂದ್ರ ನಾಯಕರು ಮಾಡ್ತಾರೆ. ಕಾಂಗ್ರೆಸ್, ಟಿಎಂಸಿ, ಶಿವಸೇನೆ, ಬೇರೆ ಬೇರೆ ಪಕ್ಷದವರು ಕೂಡ ಅಲ್ಲಿ ಸದ್ಯಕ್ಕೆ ಭಾಗಿಯಾಗಿದ್ದಾರೆ. ಡೀಟೇಲ್ಸ್ ನನ್ನ ಸಹೋದ್ಯೋಗಿ ವಿದ್ಯಾಶ್ರೀ ನೀಡ್ತಾ ಹೋಗ್ತಾರೆ. ವಿದ್ಯಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಸಭೆ ಇದು. ಈ ಹಿಂದೆ ಅಟ್ಯಾಕ್ಗಳು ಆದಂತಹ ಸಂದರ್ಭದಲ್ಲಿ ಇದೇ ನಾಯಕರು ಒಂದಿಷ್ಟು ಜನ ಸಾಕ್ಷಿ ಕೇಳಿದ್ರು. ಸಾಕ್ಷಿ ಇದೆಯಾ ನಿಮ್ಮ ಮೇಲೆ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ದು ಅಂತ. ಅದೆಲ್ಲದಕ್ಕೂ ಉತ್ತರ ಕೊಡುವಂತ ಪ್ರಯತ್ನ ಕೇಂದ್ರ ಸರ್ಕಾರದ್ದು. ಏನೆಲ್ಲ ಆಗುತ್ತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸಭಾ ಈಗೇನು ಸರ್ವಪಕ್ಷ ಸಭೆ ಆರಂಭ ಆಗಿದೆ. ದೃಶ್ಯಗಳಲ್ಲಿ ನಾವು ನೋಡ್ತಾ ಇರೋ ಹಾಗೆ ಅಮಿತ್ ಶಾ ಹಾಗೆ ರಾಜನಾಥ್ ಸಿಂಗ್ ಸಭೆಯ ನೇತೃತ್ವವನ್ನು ವಹಿಸಿದ್ದಾರೆ. ಎಲ್ಲ ಪಕ್ಷದ ನಾಯಕರಿಗೆ, ದೇಶದ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರು, ವಿಪಕ್ಷದ ಮುಖ್ಯ ನಾಯಕರು ಎಲ್ಲರನ್ನೂ ಕೂಡ ಸಭೆಗೆ ಆಹ್ವಾನಿಸಲಾಗಿದೆ. ಎಲ್ಲರೂ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ನಮ್ಮ ಸೇನೆ ನಡೆಸಿದಂತಹ ಕಾರ್ಯಾಚರಣೆ, ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ನಮ್ಮ ಸೇನೆ ನಡೆಸಿದಂತಹ ಕಾರ್ಯಾಚರಣೆ, ಆ ಕಾರ್ಯಾಚರಣೆಯ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ದೇಶದ ಎಲ್ಲಾ ಪಕ್ಷಗಳಿಗೆ, ಎಲ್ಲ ರಾಜಕೀಯ ಪಕ್ಷಗಳಿಗೆ ನೀಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ.
ಈ ಬಾರಿಯ ಈ ಒಂದು ಸೇನೆಯ ಕಾರ್ಯಾಚರಣೆಯಲ್ಲಿ ನಾವು ಖುಷಿ ಪಡಬೇಕಾದಂತಹ ವಿಚಾರ ಏನು ಅಂತಂದ್ರೆ, ಅಥವಾ ನಾವು ಹೆಮ್ಮೆ ಪಡಬೇಕಾದಂತಹ ವಿಚಾರ ಏನು ಅಂದ್ರೆ, ಈ ಬಾರಿ ಇಡೀ ದೇಶ ಒಟ್ಟಾಗಿದೆ, ಇಡೀ ದೇಶ ಒಗ್ಗಟ್ಟಾಗಿದೆ. ಈ ಹಿಂದೆ ಸರ್ಜಿಕಲ್ ಸ್ಟ್ರೈಕ್ ನಡೆದಾಗ ಅಥವಾ ಏರ್ ಸ್ಟ್ರೈಕ್ ನಡೆದಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಸಾಕ್ಷಿ ಕೇಳಿದ್ದನ್ನ ನೀವಾಗ್ಲೇ ಉಲ್ಲೇಖ ಮಾಡಿದ್ರಿ. ಆದ್ರೆ ಈ ಬಾರಿ ಹಾಗಾಗಿಲ್ಲ. ಈ ಬಾರಿ ಆರಂಭದಿಂದಾನು ಪೆಹಲ್ಗಾಮ್ ದಾಳಿಯ ನಂತರದಲ್ಲಿ ನಡೆದಂತಹ ಪ್ರತಿ ಡೆವಲಪ್ಮೆಂಟ್ ಸಂದರ್ಭದಲ್ಲೂ ಅಲ್ಲೋ ಇಲ್ಲೋ ಎಡಬಿಡಂಗಿ ನಾಯಕರು ಏನೋ ಒಂದು ಹೇಳಿಕೆಯನ್ನ ಕೊಟ್ಟಿರಬಹುದು. ಆದ್ರೆ ಪಕ್ಷಗಳ ಮುಖ್ಯಸ್ಥರು ಅಥವಾ ಪಕ್ಷಗಳ ನಾಯಕರು, ಹೈಕಮಾಂಡ್ ನಾಯಕರು ಅಂತ ನಾವೇನ್ ಹೇಳ್ತೀವಿ, ಎಲ್ಲರೂ ಕೂಡ ದೇಶದ ಜೊತೆ ಒಗ್ಗಟ್ಟಾಗಿ ನಿಂತರು. ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಜೊತೆ ಒಟ್ಟಾಗಿ ನಿಂತರು. ನಾವು ಜೊತೆಗಿದ್ದೇವೆ. ಸೇನೆ ಏನೇ ದೇಶದ ಹಿತಕ್ಕಾಗಿ, ದೇಶದ ನಾಗರಿಕರ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಅಥವಾ ಭಾರತೀಯ ಸೇನೆ ಯಾವುದೇ ನಿರ್ಧಾರವನ್ನ ಕೈಗೊಳ್ಳಿ, ಅದೆಂಥ ನಿರ್ಧಾರವನ್ನ ಕೈಗೊಂಡ್ರು ನಾವೆಲ್ಲರೂ ಜೊತೆಗಿದ್ದೇವೆ ಅನ್ನುವಂತಹ ಸಂದೇಶವನ್ನ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಆ ಒಂದು ಭರವಸೆಯನ್ನ ನೀಡಿದ್ರು. ಜೊತೆಗೆ ನಿಲ್ತೀವಿ ಅಂತ ಒಗ್ಗಟ್ಟನ್ನ ಪ್ರದರ್ಶಿಸಿದ್ರು. ಇಡೀ ದೇಶ ಒಂದು ಅನ್ನುವಂತಹ ಏಕತೆಯ ಪ್ರದರ್ಶನ ಈ ಬಾರಿಯ ಈ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಆಯ್ತು. ನೋಡಿ, ಇದು 2ನೇ ಬಾರಿ ಸರ್ವ ಪಕ್ಷ ಸಭೆಯನ್ನ ಕರೀತಾ ಇರೋದು. ಈ ಹಿಂದೆ ಪೆಹಲ್ಗಾಮ್ ದಾಳಿ ಆದಂತಹ ನಂತರದಲ್ಲಿ ದೇಶ ಯಾವ ರೀತಿ ಪೆಹಲ್ಗಾಮ್ ದಾಳಿಗೆ ಪ್ರತಿಕ್ರಿಯೆಯನ್ನ ಕೊಡಬೇಕು, ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಒಂದು ಸರ್ವಪಕ್ಷ ಸಭೆಯಾಗುತ್ತೆ. ಆ ಸಭೆಯಲ್ಲಿ ಏನೆಲ್ಲ ಆಗಿದೆ, ಮುಂದೆ ಏನೆಲ್ಲ ಮಾಡ್ಲಾಗುತ್ತೆ, ಅದನ್ನ ಎಲ್ಲ ಪಕ್ಷಗಳಿಗೆ ಬ್ರೀಫಿಂಗ್ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿತ್ತು. ಆ ಮೂಲಕ ದೇಶದ ಹಿತರಕ್ಷಣೆಯ ವಿಚಾರದಲ್ಲಿ ಏಕಪಕ್ಷೀಯ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇಲ್ಲ. ದೇಶದಲ್ಲಿರುವಂತಹ ಎಲ್ಲಾ ಪಕ್ಷಗಳ ಎಲ್ಲರೂ ಒಂದು ಅನ್ನುವಂತಹ ಭಾವನೆ ಅಲ್ವಾ. ದೇಶ ಅನ್ನುವಂತಹ ಸಂದರ್ಭದಲ್ಲಿ ಪಕ್ಷಗಳು ಬರುವುದಿಲ್ಲ. ಹಾಗಾಗಿ ಎಲ್ಲಾ ಪಕ್ಷಗಳ ಜೊತೆ ಸಭೆ ಮಾಡಿ ಅವರಿಗೆ ಮಾಹಿತಿಯನ್ನ ನೀಡಿ ಅವರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಮಾಡಲಾಗಿತ್ತು. ಈಗ ಭಾರತೀಯ ಸೇನೆ ನಿನ್ನೆ ಮುಹೂರ್ತೋಡ್ ಜವಾಬನ್ನ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ನಿನ್ನೆಯಿಂದ ಆಗಿರುವಂತಹ ಡೆವಲಪ್ಮೆಂಟ್ ನ ನಾವು ಗಮನಿಸಿದೀವಿ. ಕಾಶ್ಮೀರ ಪತರ್ಗುಟ್ಟು ಹೋಗ್ಬಿಟ್ಟಿದೆ. ಜೊತೆಗೆ ಈಗಾಗಿರುವಂತಹ ಡೆವಲಪ್ಮೆಂಟ್, ಮುಂದಾಗುವಂತಹ ಬೆಳವಣಿಗೆಗಳು ಕೂಡ ಸಾಕಷ್ಟು ಮುಖ್ಯ ಆಗತ್ತೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಈಗಾಗಲೇ ಡಿಫೆನ್ಸ್ ಇಡೀ ರಾಷ್ಟ್ರಕ್ಕೆ ಬ್ರೀಫಿಂಗ್ ಅನ್ನ ಮಾಡಿದೆ. ಬಟ್ ಎಲ್ಲಾ ಪಕ್ಷಗಳ ಮುಖಂಡರಿಗೂ ಕೂಡ ಈ ಮಾಹಿತಿಯನ್ನ ನೀಡಬೇಕು, ರಾಜಕೀಯ ಪಕ್ಷಗಳ ಮುಖಂಡರಿಗೆ ಈ ಮಾಹಿತಿಯನ್ನ ನೀಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ಸರ್ವ ಪಕ್ಷ ಸಭೆಯನ್ನ ಕರೆಯಲಾಗಿರೋದು. ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ನ ಮುಖ್ಯಸ್ಥರಾಗಿರುವಂತಹ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ರಾಜನಾಥ್ ಸಿಂಗ್, ಅಮಿತ್ ಶಾ ಸೇರಿದಂತೆ ದೇಶದ ಎಲ್ಲ ಪ್ರಮುಖ ರಾಜಕೀಯ ನಾಯಕರಿದ್ದಾರೆ ಸಭೆಯಲ್ಲಿ. ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿ, ಈ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೆಯಿತು, ಯಾಕಾಗಿ ನಡೆಯಿತು, ಸೇನೆಯ ಮುಂದಿನ ಕ್ರಮಗಳು ಏನಾಗಿರುತ್ತೆ, ದೇಶದ ಹಿತರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಸೇನೆ ತೆಗೆದುಕೊಳ್ತಾ ಇರುವಂತಹ ಕ್ರಮಗಳು ಏನೇನು ಅನ್ನೋದನ್ನ ಒಂದು ಬ್ರೀಫ್ ಮಾಡೋದು. ಬ್ರೀಫ್ ಮಾಡಿ ಎಲ್ಲ ಪಕ್ಷಗಳ ವಿಶ್ವಾಸವನ್ನ ತೆಗೆದುಕೊಳ್ಳೋದು. ಆಲ್ರೆಡಿ ಎಲ್ಲಾ ಪಕ್ಷಗಳು ಸೇನೆಯ ವಿಚಾರದಲ್ಲಿ, ದೇಶದ ವಿಚಾರದಲ್ಲಿ ನಾವು ಪಕ್ಷಾತೀತವಾಗಿ ನಿಮ್ಮ ಜೊತೆಗಿದ್ದೀವಿ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಸರ್ವ ಪಕ್ಷ ಸಭೆಯಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೂ, ಆ ಎಲ್ಲ ದೇಶದ ಹಿತರಕ್ಷಣೆಗೆ ಸಂಬಂಧಪಟ್ಟಂತಹ ಎಲ್ಲ ಅನುಮಾನಗಳಿಗೂ ಉತ್ತರವನ್ನ ಕೊಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಲಿದೆ. ಸಭಾ. ಥ್ಯಾಂಕ್ ಯು ವಿದ್ಯಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.